ಅಂಚೆಯವನನ್ನು ಒಂದು ನಾಯಿ ಯಾವಾಗಲೂ ಓಡಿಸ್ತಾ ಇತ್ತು. ಅಂಚೆಯವನು ಬದಲಾದರೂ ನಾಯಿಯ ಸ್ವಭಾವ ಬದಲಾಗಲೇ ಇಲ್ಲ. ಆತ್ಮೀಯ ಮಿತ್ರರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ದೇವರ ಕೃಪೆಯಿಂದ ಅನುಗ್ರಹಿಸಿಕೊಟ್ಟ ಸಮಯದಲ್ಲಿ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಮುನ್ನಡೆಯುವಾಗ ಪೌಲನು ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಟ್ಟನು. ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ಕ್ರೈಸ್ತ ಜೀವಿತ ತತ್ವ ಮಾದರಿಯನ್ನು ನೋಡಿದ ನಾವು ಇಂದು ಕ್ರೈಸ್ತ ಜೀವಿತದ ಬಹುಮಾನದ ಕುರಿತು ತಿಳಿದುಕೊಳ್ತಾ ಇದ್ದೇವೆ. ಆದ್ದರಿಂದ ದೇವರ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಬನ್ರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯ ಮೂಲಕ ಅನೇಕ ಆತ್ಮಿಕ ವಿಷಯಗಳನ್ನು ತಿಳಿಸ್ತಾ ಇದ್ದೀ ಕರ್ತನೆ. ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಪ್ರತಿಯೊಂದು ಸತ್ಯಾಂಶವನ್ನು ನಮಗೆ ಅನುಗ್ರಹಿಸ್ತಾ ಇದ್ದೀವಿ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರೆಲ್ಲರೂ ಅವರ ಕುಟುಂಬ ಸಮೇತರಾಗಿ ವ್ಯಕ್ತಿಗತ ಜೀವಿತದಲ್ಲಿಯೂ ಕುಟುಂಬದಲ್ಲಿಯೂ ನಿನ್ನ ಮಾರ್ಗವನ್ನು ಅನುಸರಿಸಿ ಕ್ರಿಸ್ತನ ರೂಪದಲ್ಲಿ ಬರುವಂತೆ ಸಹಾಯ ಮಾಡು. ಅವರೊಬ್ಬೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 19ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೇವರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರಿದು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ, ಆದರೆ ದೇವರು ಅವನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನೂ ಕರುಣಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ಒಂದು ವೇಳೆ ಗಮನಿಸದಿರುವ ಒಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಕ್ರೈಸ್ತರು ಅಸ್ವಸ್ಥಗೊಳಗಾಗಬಾರದೆಂದು, ದೇವರು ಅವರನ್ನು ಗುಣಪಡಿಸುವಂತೆ ಆತನನ್ನೇ ಕಾದಿರಬೇಕೆಂದು ಅನೇಕರು ವಿಶ್ವಾಸಿಗಳು ಕೂಡ ಹೇಳುತ್ತಾರೆ. ನಾನು ಒಂದು ಪ್ರಶ್ನೆ ಕೇಳುತ್ತೇನೆ: ಪೌಲನು ಎಪಫ್ರೋದಿತನನ್ನು ಯಾಕೆ ಗುಣಪಡಿಸಲಿಲ್ಲ? ಅವನು ಸಾಯುವಷ್ಟು ಅಸ್ವಸ್ಥನಾಗಿದ್ದನು. ಜೊತೆ ಅಪೋಸ್ತಲರಿಗೂ ಅದ್ಭುತಗಳನ್ನು ಮಾಡುವ ವರವಿತ್ತು. ಯಾಕಂದರೆ ಅವರಿಗೆ ನಮಗಿರುವಂತೆ ಹೊಸ ಒಡಂಬಡಿಕೆಯೂ ಇರಲಿಲ್ಲ. ಪೌಲನು ಸುವಾರ್ಥ ಸಂದೇಶ ಸಾರಲು ಹೊರಟಾಗ ಹೊಸ ಒಡಂಬಡಿಕೆಯ ಯಾವ ಭಾಗವೂ ಬರೆದಿರಲಿಲ್ಲ. ಪೌಲನು ಬರೆದ ಮೊದಲ ಪತ್ರಿಕೆ ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ ಹೊಸ ಒಡಂಬಡಿಕೆಯ 2ನೇ ಪುಸ್ತಕವಾಗಿತ್ತು. ಅವನು ತನ್ನ ಸಂದೇಶದೊಂದಿಗೆ ಹೊಸ ಸ್ಥಳಗಳಿಗೆ ಹೋಗುವಾಗ ಅವನಿಗೆ ಅಧಿಕಾರವೇನು? ಅವನಲ್ಲಿನ ಅದ್ಭುತಗಳ ವರವಲ್ಲದೆ ಬೇರೇನೂ ಇರಲಿಲ್ಲ. ಅದರಲ್ಲಿ ರೋಗ ಗುಣಪಡಿಸುವ ವರ ಇತ್ತು. ಈಗ ಪೌಲನು ತನ್ನ ಸೇವೆಯ ಅಂತ್ಯಭಾಗಕ್ಕೆ ಬರುತ್ತಿದ್ದಾನೆ. ಅವನಿಗೂ ಒಂದು ಶರೀರದಲ್ಲಿನ ಮುಳ್ಳು ಇತ್ತು. ದೇವರು ಅದನ್ನು ಗುಣಪಡಿಸಿರಲಿಲ್ಲ, ಬದಲಾಗಿ ಅದನ್ನು ತಾಳಿಕೊಳ್ಳುವ ಕೃಪೆಯನ್ನು ಅನುಗ್ರಹಿಸಿದನು. ತಿಮೋಥೆಯನಿಗೆ ಹೊಟ್ಟೆಯ ತೊಂದರೆಯಿತ್ತು. ಪೌಲನು ರೋಗಶಾಂತಿ ಮಾಡುವನಾಗಿದ್ದರೆ ತಿಮೋಥೆಯನನ್ನು ಯಾಕೆ ಗುಣಪಡಿಸಲಿಲ್ಲ? ಅವನು ತನ್ನ ಹೊಟ್ಟೆ ನೋವಿಗಾಗಿ ಸ್ವಲ್ಪ ದ್ರಾಕ್ಷಾರಸ ಸೇವಿಸುವಂತೆ ಹೇಳಿದನಲ್ಲ. ತಿಮೋಥೆನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನದಲ್ಲಿ, ಮಿಲೇತದಲ್ಲಿ ಅಸ್ವಸ್ಥನಾಗಿದ್ದ ತ್ರೋಫೀಮನನ್ನು ಬಿಟ್ಟು ಬಂದೆನೆಂದು ಹೇಳುತ್ತಾನೆ. ಅವನನ್ನು ಯಾಕೆ ಗುಣಪಡಿಸಲಿಲ್ಲ? ಈಗ ಈ ಯೌವನಸ್ಥ ಬೋಧಕನಾದ ಎಪಫ್ರೋದಿತನು ತನ್ನೊಂದಿಗಿದ್ದು ಸಾಯುವ ಸ್ಥಿತಿಗೆ ತಲುಪಿದ್ದಾನೆ. ಪೌಲನು ಅವನನ್ನು ಗುಣಪಡಿಸಲಿಲ್ಲ, ಆದರೆ ದೇವರು ಅವನನ್ನು ಕರುಣಿಸಿದನೆಂದು ದೇವರಿಗೇನೆ ಎಲ್ಲ ಘನವನ್ನು ಸಲ್ಲಿಸುತ್ತಾನೆ. ಅವನ ಸ್ವಸ್ಥತೆಯು ಸ್ವಾಭಾವಿಕವಾದ ರೀತಿಯಲ್ಲೇ ಬಂದಿತು. ಪೌಲನು ಅದಕ್ಕಾಗಿ ಪ್ರಾರ್ಥಿಸಿದನು. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು. ಪೌಲನು ತನಗಿದ್ದ ರೋಗ ಗುಣಪಡಿಸುವ ವರವನ್ನು ಯಾಕೆ ಉಪಯೋಗಿಸಲಿಲ್ಲ? ಯಾಕಂದರೆ ಈ ಕಡೇ ಕಾಲದಲ್ಲಿ ಅಪೋಸ್ತಲರು ಈ ಲೋಕವನ್ನು ಬಿಡುವ ಮೊದಲೇ ಶ್ರೇಷ್ಠ ವೈದ್ಯನಿಗೆ ಪ್ರಾಮುಖ್ಯತೆ ದೊರಕತೊಡಗಿತು. ಪ್ರೀತಿಯುಳ್ಳ ದೇವಜನರೇ, ಈ ಪತ್ರಿಕೆಯು ಕ್ರಿಸ್ತನ ಮನಸ್ಸನ್ನು, ದೀನತೆಯ ಮನಸ್ಸನ್ನು ಒತ್ತಿ ಹೇಳುತ್ತದೆ. ನಾನು ರೋಗಶಾಂತಿಯ ವರವಿರುವವನಾದರೆ ನಾನು ಎದ್ದು ಕಾಣುವಂತಿರುತ್ತೇನೆ.
ನಾನು ಬಹು ಪ್ರಸಿದ್ಧ ವ್ಯಕ್ತಿಯಾಗಿ ಬಿಡುತ್ತಿದ್ದೆ. ಆದರೆ ಹಾಗಾಗಿಲ್ಲ. ಕರ್ತನಾದ ಯೇಸುವೆ ಶ್ರೇಷ್ಠ ವೈದ್ಯನಾಗಿದ್ದಾನೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನಗೆ ಕ್ಯಾನ್ಸರ್ ಉಂಟೆಂದು ಮೊದಲು ಗೊತ್ತಾದಾಗ ನಾನು ರೋಗ ಶಾಂತಿ ಮಾಡುವವರ ಬಳಿಗೆ ಹೋಗಬೇಕೆಂಬ ದೊಡ್ಡ ಪಟ್ಟಿಯನ್ನೇ ನನಗೆ ಬರೆದು ತಿಳಿಸುತ್ತಿದ್ದರು. ಆದರೆ ನಾನು ಅವರ್ಯಾರ ಬಳಿಗೂ ಹೋಗದೆ ಶ್ರೇಷ್ಠ ವೈದ್ಯನಾದ ಯೇಸುವಿನ ಬಳಿಗೇ ಹೋದೆ. ನಾನು ಆತನಿಗೆ ಮೊರೆಯಿಟ್ಟು ನನಗೆ ಬದುಕಲು ಇಚ್ಛೆಯಿದೆ ಎಂದು ಹೇಳಿದೆ. ನನ್ನ ಸ್ಥಿತಿಯನ್ನು ಆತನಿಗೆ ವಹಿಸಿಬಿಟ್ಟೆ. ನನಗೆ ಸಂಭವಿಸಿದರ ಎಲ್ಲ ಕೀರ್ತಿಯೂ ಆತನದೇ ಆಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಸೇವೆಯ ಕೊನೆಯ ಭಾಗದಲ್ಲಿರುವ ಪೌಲನು ರೋಗ ಗುಣಪಡಿಸುವ ಕುರಿತು ವಿಶೇಷತೆಯನ್ನು ತೋರಿಸಲಿಲ್ಲ. ಅವನ ಜೊತೆಗೊಬ್ಬ ಅಸ್ವಸ್ಥನಾದ ಬೋಧಕನಿದ್ದನು. ಆದರೆ ಅವನು ತನಗಿದ್ದ ರೋಗ ಗುಣಪಡಿಸುವ ಶಕ್ತಿಯನ್ನು ಉಪಯೋಗಿಸಲಿಲ್ಲ. ಯಾಕಂದರೆ ಪೌಲನು ಕ್ರಿಸ್ತನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಾನೆ. ಪ್ರಿಯರೇ, ಈಗ ಅವನು ಎಪಫ್ರೋದಿತನನ್ನು ಫಿಲಿಪ್ಪಿಗೆ ತಿರುಗಿ ಕಳಿಸುತ್ತಾನೆ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ನೀವು ಅವನನ್ನು ನೋಡಿ ತಿರುಗಿ ಸಂತೋಷಪಡಬೇಕೆಂತಲೂ ನನಗೆ ಕೂಡ ದುಃಖ ಕಡಿಮೆಯಾಗಬೇಕೆಂತಲೂ ನಾನು ಅವನನ್ನು ಹೆಚ್ಚಾದ ಅವಸರದಿಂದ ಕಳುಹಿಸಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ದುಃಖಿಸದೆ ಸಂತೋಷಪಡಬೇಕೆಂದು ಪೌಲನ ಬಯಕೆಯಾಗಿತ್ತು. ನನಗೆ ಕೂಡ ದುಃಖ ಕಡಿಮೆಯಾಗಬೇಕೆಂತಲೂ ಫಿಲಿಪ್ಪಿ ಸಭೆಯವರು ಸಂತೋಷಪಡದೆ ದುಃಖಿಸುತ್ತಿದ್ದಾರೆಂದು ಕೇಳಿ ಪೌಲನಿಗೆ ಬೇಸರವಾಯಿತು. ಮುಂದಕ್ಕೆ ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 29 ಮತ್ತು 30ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ನೀವೇ ನನಗೆ ಮಾಡಬೇಕೆಂದಿರುವ ಉಪಚಾರದಲ್ಲಿ ಕಡಿಮೆಯಾದದ್ದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ಜೀವದ ಆಶೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಆಗಿದ್ದನೆಂದು ತಿಳಿದು ಅವನನ್ನು ಪೂರ್ಣ ಸಂತೋಷದಿಂದ ಕರ್ತನ ಹೆಸರಿನಲ್ಲಿ ಸೇರಿಸಿಕೊಳ್ಳಿರಿ, ಅಂಥವರನ್ನು ಮಾನ್ಯರೆಂದೆನಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಪ್ಪಿಯ ಈ ಬೋಧಕನ ಕುರಿತಾಗಿ ಪೌಲನು ಎಷ್ಟು ದಯಾಪರನಾಗಿದ್ದಾನೆ. ಎಪಾಫ್ರೋದಿತನಂತವರು ನಿಜಕ್ಕೂ ಪ್ರೀತಿ ಗೌರವಗಳಿಗೆ ಅರ್ಹರಾಗಿದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಬೋಧಿಸುವವರನ್ನು ನಾವು ಗೌರವಿಸಬೇಕಾಗಿದೆ. ಅವನಲ್ಲಿ ಬೋಧನಾ ವರವಿದ್ದು ದೇವರು ಅದನ್ನು ಉಪಯೋಗಿಸುವುದಾದರೆ ಆ ವರವನ್ನು, ಆ ವ್ಯಕ್ತಿಯನ್ನು ನಾವು ಗೌರವಿಸಬೇಕು. ನಾವು ದೇವರ ವಾಕ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಅಮಲುಕೋರತನ, ಲೈಂಗಿಕ ಸಮಸ್ಯೆ, ಯುವಕರ ಮತ್ತು ಪ್ರಾಯಸ್ಥರ ಸಮಸ್ಯೆ, ಇವುಗಳಿಗೆ ಮಹತ್ವ ಕೊಡುವ ಕೂಟ ಸಮ್ಮೇಳನಗಳಲ್ಲಿ ನಾನು ಭಾಗವಹಿಸುತ್ತಿಲ್ಲ. ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಹಿಂದಿರುಗದಿರುವುದೇ ದೊಡ್ಡ ಸಮಸ್ಯೆಯಾಗಿದೆ. ಕ್ರಿಸ್ತನನ್ನು, ಆತನ ಮನಸ್ಸನ್ನು ನಮಗೆ ತಿಳಿಸುವುದು ಸತ್ಯವೇದವೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಎಪಫ್ರೋದಿತನು ಕ್ರಿಸ್ತನ ಕೆಲಸವನ್ನು ಮಾಡುತ್ತಿದ್ದನು. ಇದನ್ನು ಮಾಡಬೇಕಾದರೆ ಅವನಲ್ಲಿ ಕ್ರಿಸ್ತನ ಮನಸ್ಸು ಇದ್ದಿರಬೇಕು. ಪ್ರಿಯರೇ, ಈ ಜನರ ಕುರಿತಾಗಿ ಓದುವಾಗ ನಾನು ರೋಮಾಂಚನಗೊಳ್ಳುತ್ತೇನೆ. ಇದು ರೋಮಾಯರ ಆಳಿಕೆಯಿದ್ದ 1ನೇ ಶತಮಾನದ ಅವಧಿಯಾಗಿತ್ತು. ಕೈಸರನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಇಡೀ ಭೂಲೋಕವನ್ನು ತನ್ನ ಆಡಳಿತಕ್ಕೊಳಪಡಿಸಿದ್ದನು. ಎಲ್ಲ ಕಡೆಯೂ ರೋಮಾಯರ ಕಾನೂನೇ ಪ್ರಚಲಿತವಿತ್ತು. ಅದಕ್ಕೆ ವಿರೋಧವಾಗಿ ಯಾವ ಶಕ್ತಿಯೂ ನಿಲ್ಲುತ್ತಿರಲಿಲ್ಲ. ಆ ಕಾಲದಲ್ಲೇ ಪೌಲನೆಂಬೊಬ್ಬನು ಎದ್ದು ತನ್ನೊಂದಿಗೆ ಸಹಮತವಿದ್ದವರ ಜೊತೆಗೆ ವಿಶ್ವದೊಡೆಯನಾದ ದೇವರಿದ್ದಾನೆಂದು, ರೋಮಾಯ ಕ್ರೂಜಿಯ ಮುಖಾಂತರ ಆತನು ಬಿಡುಗಡೆಯನ್ನು ಒದಗಿಸಿದ್ದಾನೆಂದು, ಮಾನವ ಜನಾಂಗಕ್ಕೆ ಕರುಣೆ ದೊರೆಯಿತೆಂದು ಸಾರತೊಡಗಿದರು. ಆ ದಿನಗಳಲ್ಲಿ ಅನೇಕರು ಯೇಸುವಿನ ಕಡೆಗೆ ತಿರುಗಿಕೊಂಡರು. ಆದರೆ ಈಗ ಈ ಅಲ್ಪ ಮನುಷ್ಯನಾದ ಪೌಲನು ಒಬ್ಬ ರೋಮ್ ಸಿಪಾಯಿಯೊಂದಿಗೆ ಕೈಕೋಳದಲ್ಲಿ ಹಾಕಲ್ಪಟ್ಟಿದ್ದನು. ಈಗ ಅವನೇನು ಮಾಡುತ್ತಿದ್ದಾನೆ? ಅವನು ಕರ್ತನಲ್ಲಿ ಸಂತೋಷಿಸುತ್ತಾ ಸಾಕ್ಷಿ ಹೇಳುತ್ತಿದ್ದಾನೆ. ಅವನಲ್ಲಿ ಕ್ರಿಸ್ತನ ಮನಸ್ಸು ಇತ್ತು. ಅಲ್ಲದೆ ಒಬ್ಬ ಒಳ್ಳೆ ಯೌವನಸ್ಥನಾದ ತಿಮೋಥೆಯನು ಆ ವಿಗ್ರಹಾರಾಧಕರ ಪಟ್ಟಣದಲ್ಲಿ ಸಂಚರಿಸುತ್ತಿದ್ದನು. ದೇವರಿಲ್ಲದ ಸಮಾಜದಲ್ಲಿ ಕ್ರಿಸ್ತನಿಗಾಗಿ ಬದುಕುವುದು ಅಸಾಧ್ಯವೆಂದು ಹೇಳುತ್ತೀಯೋ? ತಿಮೋಥೆಯನನ್ನು ನೋಡು, ಅವನಲ್ಲಿಯೂ ಕ್ರಿಸ್ತನ ಮನಸ್ಸಿತ್ತು. ಅವನು ಒಳ್ಳೆಯ ಸೇವೆ ಮಾಡುತ್ತಿದ್ದನು. ಮಾತ್ರವಲ್ಲದೆ ರೋಮ್ ಪಟ್ಟಣವಾದ ಫಿಲಿಪ್ಪಿಯಲ್ಲಿ ನಂಬಿಗಸ್ತ ಸಭಾಪಾಲಕನಾದ ಎಪಾಫ್ರೋದಿತನನ್ನು ನೋಡಿರಿ. ಎಪಾಫ್ರೋದಿತನಲ್ಲಿಯೂ ಕ್ರಿಸ್ತನ ಮನಸ್ಸು ಇತ್ತು. ಪ್ರೀತಿಯುಳ್ಳ ದೇವಜನರೇ, ಈಗ ನಾನು ನನ್ನನ್ನೇ ನೋಡಿಕೊಳ್ಳುತ್ತೇನೆ. ನಾನೇ ಹೇಳಿಕೊಳ್ಳುತ್ತೇನೆ. ನೀನು ವಾಸಿಸುವ ಈ ದಿನಗಳಲ್ಲಿ ನೆವನಗಳನ್ನು ಹೇಳುತ್ತಾ
ಕುಳಿತುಕೊಳ್ಳಬೇಡ ಎಂದು ಮೊದಲ ಶತಮಾನದಲ್ಲಿದ್ದ ಈ ಜನರಲ್ಲಿ ಕ್ರಿಸ್ತನ ಮನಸ್ಸು ಇದ್ದಿರುವುದಾದರೆ, ಈ 21ನೇ ಶತಮಾನದಲ್ಲಿ ನಾವಿರುವ ಸ್ಥಳದಲ್ಲಿ ನಾನು ನೀನು ಕೂಡ ಕ್ರಿಸ್ತನ ಮನಸ್ಸನ್ನು ಹೊಂದಿರಬಹುದಾಗಿದೆ. ಅನುಕರಣೆಯಿಂದಲ್ಲ, ಆದರೆ ಆತನಿಗೆ ಒಳಗಾಗುವ ಮೂಲಕ ದೇವರಾತ್ಮನು ಕ್ರಿಸ್ತನ ಮನಸ್ಸನ್ನು ನಮ್ಮ ಜೀವಿತಗಳಲ್ಲಿಯೂ ಹುಟ್ಟಿಸಬಹುದು. ಈ ದಿನಗಳಲ್ಲಿ ಇದು ಎಷ್ಟು ಅವಶ್ಯವಿದೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಪೌಲನು ಫಿಲಿಪ್ಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಮುಖ್ಯ ಪ್ರಸ್ತಾಪ: ಕ್ರೈಸ್ತ ಜೀವಿತದ ಬಹುಮಾನ. ಪೌಲನು ತನ್ನ ಜೀವಿತದ ಹಿಂದಿನ ಲೆಕ್ಕಗಳನ್ನು ಬದಲಾಯಿಸಿದನು, ಈಗಿನ ಜೀವಿತದ ಉದ್ದೇಶವನ್ನು ಬದಲಿಸಿದನು, ಮುಂದಣ ನಿರೀಕ್ಷೆಯನ್ನು ಬದಲಿಸಿದನು. ಕ್ರೈಸ್ತ ಜೀವಿತದ ತತ್ವವನ್ನು ನಾವು ನೋಡಿದೆವು. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಕ್ರೈಸ್ತ ಜೀವಿತದ ಮಾದರಿಯನ್ನು ನೋಡಿದೆವು. ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಈಗ ನಾವು ಕ್ರೈಸ್ತ ಜೀವಿತದ ಬಹುಮಾನದ ಕುರಿತು ನೋಡಲಿದ್ದೇವೆ. ಪೌಲನು ಇದನ್ನು ತನ್ನ ವೈಯಕ್ತಿಕ ಸಾಕ್ಷಿಯಲ್ಲಿ ಕ್ರೋಢೀಕರಿಸಿ ಹೇಳುತ್ತಿದ್ದಾನೆ. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನ ಹಿಂದಿನ ಜೀವಿತದ ಲೆಕ್ಕವನ್ನು ಬದಲಾಯಿಸಿದ್ದನ್ನು, ಈಗಿನ ಜೀವಿತದ ಉದ್ದೇಶವನ್ನು, ಭವಿಷ್ಯದ ನಿರೀಕ್ಷೆಯನ್ನು ಬದಲಾಯಿಸಿದ್ದನ್ನು ಈ ಅಧ್ಯಾಯದಲ್ಲಿ ನಾವು ನೋಡಲಿದ್ದೇವೆ. ದೇವರು ಈ ಭೂಮಿಯಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸಲಿರುವನೆಂದು ಪೌಲನು ನಂಬಿದ್ದನು ಮತ್ತು ಈ ಅಭಿಪ್ರಾಯವನ್ನು ಅವನು ಬದಲಾಯಿಸಲಿಲ್ಲ. ಆದರೆ ಕ್ರಿಸ್ತನು ತನ್ನವರನ್ನು ಈ ಲೋಕದಿಂದ ತೆಗೆದುಕೊಳ್ಳುವಾಗ ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳಿಗೆ, ಯಹೂದ್ಯರಿಗೂ ಅನ್ಯಜನರಿಗೂ ಒಂದು ಅದ್ಭುತವಾದ ಮಹಿಮೆಯ ನಿರೀಕ್ಷೆಯಿದೆ ಎಂಬುದನ್ನು ತಿಳಿದುಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಹಿಂದಿನ ಲೆಕ್ಕದ ವಿಧಾನವನ್ನು ಬದಲಾಯಿಸಿದನು ಎಂಬ ವಿಚಾರವನ್ನು ನೋಡೋಣ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಕಡೇ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನೂ ಬೇಸರವಿಲ್ಲ, ನಿಮ್ಮನ್ನಾದರೂ ಅದು ದೃಢ ಮಾಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನ ಪತ್ರವನ್ನು ಕೊನೆಗಾಣಿಸುವಂತೆ ಕಾಣುತ್ತದೆ. ಫಿಲಿಪ್ಪಿಯ ವಿಶ್ವಾಸಿಗಳಿಗೆ ಇದೊಂದು ಚಿಕ್ಕದಾದ ಕೃತಜ್ಞತಾ ಪತ್ರವಾಗಿರಬೇಕೆಂದು ಅವನು ಉದ್ದೇಶಿಸಿದ್ದನು. ಈಗ ಅವನು ಪತ್ರಿಕೆಯ ಮಧ್ಯಭಾಗದಲ್ಲಿದ್ದಾನೆ. ಪವಿತ್ರಾತ್ಮನು ಅವನನ್ನು ಮುಂದುವರಿಯುವಂತೆ ಉತ್ತೇಜಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾನು ಕೂಟಗಳಲ್ಲಿ ಮಾತನಾಡುವಾಗ ಇದನ್ನು ಹೇಳಿ ಮುಗಿಸುತ್ತೇನೆ ಎಂದು ಅನೇಕ ಸಲ ಹೇಳಿ ಮತ್ತು 15 ನಿಮಿಷ ಮಾತನಾಡುತ್ತಾ ಹೋಗುತ್ತಿದ್ದೇನೆಂದು ನನ್ನ ಪತ್ನಿ ಹೇಳುತ್ತಾಳೆ. ನಾನು ಹೇಳಿದಂತೆ ಮುಗಿಸಲಿಲ್ಲ. ಆದರೆ ಆಗ ನಾನು ಪೌಲನಂತೆ ಸತ್ಯವೇದಾನುಸಾರ ಮಾತನಾಡಿದೆನೆಂದು ಹೇಳುತ್ತೇನೆ. ಅವನ ಕೊನೆಯ ಸಂದೇಶ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದೇ ಆಗಿದೆ. ಅವನು ಒಂದು ವೇಳೆ ಈಗಲೂ ಇರುತ್ತಿದ್ದರೆ, ಈಗಲೂ ಅವನ ಸಂದೇಶ ಅದೇ ಆಗಿರುತ್ತಿತ್ತು. ತಾನು, ತಿಮೋಥೆಯನು, ಎಪಫ್ರೋದಿತನು ಮೂವರು ಹೇಗೆ ಕ್ರಿಸ್ತನ ಮನಸ್ಸನ್ನು ಹೊಂದಿದ್ದೇವೆಂಬುದನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಅಸೌಖ್ಯ, ಸೆರೆವಾಸಗಳ ನಡುವೆಯೂ ಅವರು ಸಂತೋಷಿಸಬಲ್ಲವರಾಗಿದ್ದರು. ಆದಿಸಭೆ ಕೂಡ ಹಿಂಸೆಯ ಬೆಂಕಿಯ ನಡುವೆಯೂ ಸಂತೋಷಿಸುತ್ತಿತ್ತು. ತನಗೆ ಈ ಪತ್ರವನ್ನು ಬರೆಯುವುದು ಭಾರವಾದದ್ದಲ್ಲವೆಂದು ಪೌಲನು ಹೇಳುತ್ತಾನೆ. ಪ್ರಿಯರೇ, ಗಲಾತ್ಯರಿಗೆ ಇಲ್ಲವೇ ಕೊರಿಂಥದವರಿಗೆ ಇದ್ದಂತಹ ಭಾರವು ಈಗ ಅವನಿಗಿರಲಿಲ್ಲ. ಸಭೆಯವರು ಅವನ ಸಂತೋಷಕ್ಕೆ ಕಾರಣರಾಗಿದ್ದರು. ಈಗ ಅವರು ಸಂತೋಷಿಸಬೇಕೆಂದು ಅವನು ಆಶಿಸುತ್ತಾನೆ. ಕರ್ತನಲ್ಲಿ ಸಂತೋಷಿಸಿರಿ ಎಂಬ ಮಾತು ಅಪ್ಪಣೆಯ ರೀತಿಯಲ್ಲಿರುವುದನ್ನು ಗಮನಿಸಿರಿ. ಪ್ರಿಯರೇ, ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನೂ ಬೇಸರವಿಲ್ಲ, ನಿಮ್ಮನ್ನಾದರೂ ಅದು ದೃಢ ಮಾಡುವುದು ಎಂದು ಫಿಲಿಪ್ಪಿಯವರಿಗೆ ಪುನಃ ಹೇಳುವುದು ಉತ್ತಮವೇ ಆಗಿತ್ತು. ಅವರು ಆತ್ಮೀಕವಾಗಿ ಪ್ರಬುದ್ಧರಾದವರಾಗಿದ್ದರು. ಅವರು ಪೌಲನನ್ನು ಪ್ರೀತಿಸುತ್ತಿದ್ದರು, ಅವನು ಅವರನ್ನು ಪ್ರೀತಿಸುತ್ತಿದ್ದನು. ಅವನು ಅವರನ್ನು ಹತ್ತಿರದವರೆಂದು ಭಾವಿಸಿದನು. ಆದ್ದರಿಂದ ಅವರಿಗೆ ತಿರುಗಿ ಬರೆಯುವುದು ಒಳ್ಳೆಯದೇ, ಯಾಕೆಂದರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ, ಸುನ್ನತಿಯೆಂದು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ನಾಯಿಗಳಿಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ನೋಡುವಾಗ ಇದು ಒಬ್ಬ ಅಂಚೆಯವನಿಗೆ ಅಥವಾ ಇನ್ನಾರಿಗೂ ಹೇಳಿದ ಎಚ್ಚರಿಕೆಯಲ್ಲ. ನಮ್ಮಲ್ಲಿ ಒಂದು ನಾಯಿ ಅಂಚೆಯವರನ್ನು ಕಂಡರೆ ಓಡಿಸುತ್ತಿತ್ತು. ಅಂಚೆಯವನು ಬದಲಾದರೂ ಆ ನಾಯಿಯ ಸ್ವಭಾವ ಬದಲಾಗಲಿಲ್ಲ. ಆದರೆ ಪೌಲನು ಈ ವಚನದಲ್ಲಿ ಪ್ರಾಣಿಗಳ ಕುರಿತಾಗಿ ಹೇಳುತ್ತಿಲ್ಲ. ಯೆಶಾಯನು ತನ್ನ ಕಾಲದಲ್ಲಿನ ಸುಳ್ಳು ಪ್ರವಾದಿಗಳ ಕುರಿತು ಎಚ್ಚರಿಸಿದ್ದನ್ನು ನೋಡಿದರೆ ಪೌಲನ ಯೋಚನೆಯು ನಮಗೆ ಅರ್ಥವಾದೀತು. ಇವರ ಕಾವಲುಗಾರರು ಕುರುಡರು, ಇವರಲ್ಲಿ ಯಾರಿಗೂ ತಿಳುವಳಿಕೆಯಿಲ್ಲ, ಇವರೆಲ್ಲರೂ ಬೊಗಳಲಾರದ ಮೂಗನಾಯಿಗಳು, ನಿದ್ರೆಯನ್ನಾಶಿಸಿ ಮಲಗಿಕೊಂಡು ಕನವರಿಸುವ ನಾಯಿಗಳು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 56ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಬರತಕ್ಕ ಅಪಾಯದ ಕುರಿತಾಗಿ ಎಚ್ಚರಿಸದೆ ಎಲ್ಲವೂ ಸರಿಯಾಗಿದೆ ಎಂದು ಸಮಾಧಾನಿಸುವ ಸುಳ್ಳು ಪ್ರವಾದಿಗಳ ಕುರಿತು ಯೆಶಾಯನು ಜನರನ್ನು ಎಚ್ಚರಿಸುತ್ತಿದ್ದಾನೆ. ಈ ಸುಳ್ಳು ಪ್ರವಾದಿಗಳ ಭರವಸೆಯ ಮಾತುಗಳನ್ನು ನಂಬಿದ್ದ ಉತ್ತರ ರಾಜ್ಯ ಈಗಾಗಲೇ ಸೆರೆಗೆ ಹೋಗಿಯಾಗಿತ್ತು. ದಕ್ಷಿಣದವರು ಇದೇ ರೀತಿ ಮಾಡಬಾರದೆಂದು ದೇವರು ಎಚ್ಚರಿಸುತ್ತಿದ್ದನು. ಅವನು ಸುಳ್ಳು ಪ್ರವಾದಿಗಳನ್ನು ಮೂಗನಾಯಿಗಳೆಂದು ಕರೆಯುತ್ತಾನೆ. ಅವು ಮಾತನಾಡುವುದಿಲ್ಲ, ವಾಸ್ತವವನ್ನು ತಿಳಿಸುವುದಿಲ್ಲ, ದೇವರ ಪೂರ್ಣ ಆಲೋಚನೆಯನ್ನು ತಿಳಿಸುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈಗಿನ ಸಮೃದ್ಧ ಸಮಾಜದವರಾಗಿರುವ ನಮಗೂ ಇದೇ ಅಪಾಯ ಕಾದಿದೆ. ಆರಾಮ ಎನ್ನುವುದು ಈಗಿನ ಮಾತಾಗಿದೆ. ನಾವು ಹೋದಲ್ಲೆಲ್ಲ ಆರಾಮದ ಸ್ಥಳಗಳಿಗಾಗಿ ಹುಡುಕುತ್ತೇವೆ. ನಮ್ಮ ಕೈಗೆಟಕುವ ಎಲ್ಲ ಸೌಕರ್ಯಗಳನ್ನು ಆನಂದಿಸಲು ಆಶಿಸುತ್ತೇವೆ. ಈ ಮನೋಭಾವವು ಸಭೆಯೊಳಗೂ ಪ್ರವೇಶವಾಗಿರುತ್ತದೆ. ಪ್ರಸಂಗ ಪೀಠದಿಂದ ಇಂತಹ ಸಂತೈಸುವಿಕೆಯ ಮಾತುಗಳನ್ನೇ ಜನರು ನಿರೀಕ್ಷಿಸುವುದರಿಂದ ಪ್ರಸಂಗಿಗಳು ಹಾಗೆಯೇ ನಡೆಯುತ್ತಾರೆ. ಒಂದು ಸಭೆಯ ಒಬ್ಬ ಸದಸ್ಯನು ಸಭೆಯನ್ನು ಬಿಟ್ಟು ಹೋದನು. ಅವನು ಕೊಟ್ಟ ಕಾರಣ ಆ ಸಭೆಯ ಸಭಾಪಾಲಕರ ಸಂದೇಶಗಳು ಸಂತೈಸುವಿಕೆಯಿಂದ ಕೂಡಿರುವುದಿಲ್ಲ ಎಂಬುದಾಗಿ. ಅವನು ತನ್ನ ವ್ಯವಹಾರಗಳಲ್ಲಿ ಪ್ರಾಮಾಣಿಕನಾಗಿರಲಿಲ್ಲವೆಂದು ಮತ್ತೆ ತಿಳಿದುಬಂತು. ಅವನು ಅತಿಯಾಗಿ ಅಪ್ರಾಮಾಣಿಕನೆಂದು ಕೆಲವರು ಹೇಳುತ್ತಿದ್ದರು. ನಿಜವಾಗಿ ಅವನಿಗೆ ಪ್ರಸಂಗ ಇಷ್ಟವಾಗಲಿಲ್ಲ. ಅವನ ಆ ವ್ಯವಹಾರಗಳ ಸುಳಿವು ಆ ಸಭಾಪಾಲಕರಿಗೆ ತಿಳಿದಿತ್ತೋ ಏನೋ ಅವನು ನೆನೆಸುತ್ತಿದ್ದನು. ಆದರೆ ಅದು ಆ ಸಭಾಪಾಲಕರಿಗೆ ತಿಳಿದಿರಲಿಲ್ಲ. ಅವರು ಒಬ್ಬ ವ್ಯಕ್ತಿಯನ್ನುದ್ದೇಶಿಸಿ ಪ್ರಸಂಗ ಮಾಡಿರಲಿಲ್ಲ. ದೇವರ ವಾಕ್ಯ ಏನು ಹೇಳುತ್ತದೋ ಅದನ್ನೇ ಹೇಳುತ್ತಿದ್ದರು. ಕೆಲವೊಮ್ಮೆ ಅದು ಅಷ್ಟು ರುಚಿಕರವಾಗಿರಲಾರದು. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಕಾಲದಲ್ಲಿ ಜನರನ್ನು ಎಚ್ಚರಿಸುವ ಬದಲಿಗೆ ಸುಳ್ಳು ಸಮಾಧಾನಗಳನ್ನು ಹೇಳುತ್ತಿದ್ದ ಸುಳ್ಳು ಪ್ರವಾದಿಗಳಿದ್ದರು. ಯೆಶಾಯನು ಅವರನ್ನು ಮೂಗನಾಯಿಗಳೆಂದು ಕರೆದನು. ಕುರಿಗಳನ್ನು ಕಾಯುವ ನಾಯಿ ಅಪಾಯವನ್ನು ಕೂಡಲೇ ಗುರುತಿಸುತ್ತದೆ. ಮಂದೆಯ ಸಮೀಪಕ್ಕೆ ಸಿಂಹವಾಗಲಿ ಕರಡಿಯಾಗಲಿ ಬಂದರೆ ನಾಯಿ ಎಡೆಬಿಡದೆ ಬೊಗಳಿ ಅದನ್ನು ದೂರಕ್ಕೆ ಓಡಿಸುತ್ತದೆ. ಅಪಾಯದ ಸೂಚನೆಯನ್ನು ಕೂಡಲೇ ಕೊಡುತ್ತದೆ. ಆದರೆ ಈ ಸುಳ್ಳು ಪ್ರವಾದಿಗಳು ಯಾವ ಎಚ್ಚರಿಕೆಯನ್ನೂ ಕೊಡಲಿಲ್ಲ. ಆದ್ದರಿಂದ ದಕ್ಷಿಣ ರಾಜ್ಯವು ನಿದ್ರೆಯಲ್ಲಿದ್ದು ಯೆಶಾಯನ ಎಚ್ಚರಿಕೆಯ ಮಾತುಗಳಿಗೆ ಲಕ್ಷ್ಯ ಕೊಡಲಿಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕ ದೇಶಗಳು ಅದೇ ಸ್ಥಿತಿಯಲ್ಲಿರುತ್ತದೆ. ನಾವು ಸಮೃದ್ಧಿಯ ಆಶ್ರಯದಲ್ಲಿ ಗಾಢ ನಿದ್ರೆಯಲ್ಲಿದ್ದೇವೆ. ನಮಗೆ ಆರಾಮದ ಸ್ಥಿತಿ ಬೇಕು. ಎಲ್ಲವೂ ಸುಲಭವಾಗಿ ಸಿಕ್ಕಬೇಕು. ನಾವು ಸಂಭ್ರಮ ಪಡುವಂತಿರಬೇಕು. ಆದರೆ ನಮ್ಮನ್ನು ಯಾರಾದರೂ ಬೊಗಳಿ ಎಚ್ಚರಿಸಬೇಕಾಗಿದೆ ಎಂದು ನಾನು ನೆನೆಸುತ್ತೇನೆ. ಆದ್ದರಿಂದ ಪೌಲನು ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ ಎಂದು ಅವರನ್ನು ಎಚ್ಚರಿಸುತ್ತಾನೆ. ನಿಮಗೆ ದೇವರ ವಾಕ್ಯವನ್ನು ಹೇಳದೆ ಸತತವಾಗಿ ಸುಳ್ಳು ಭರವಸೆ ನೀಡುವವರ ಕುರಿತು ಎಚ್ಚರಿಕೆಯಾಗಿರಬೇಕು. ಪ್ರಿಯರೇ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ವಿಶ್ವಾಸಿಗಳನ್ನು ಮೋಸಗೊಳಿಸಿ ದಾರಿ ತಪ್ಪಿಸುವ ಇನ್ನೊಂದು ಗುಂಪು ಇದಾಗಿದೆ. ಅವರು ಯಥಾರ್ಥವಂತರಾಗಿರುವುದಿಲ್ಲ. ಸುನ್ನತಿ ಎಂದು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ನೋಡುವಾಗ ಸುನ್ನತಿಯ ಪ್ರಸ್ತಾಪವನ್ನು ತಿರುಗಿಸಿ ಹೇಳುತ್ತಿದ್ದಾನೆ. ಅವರು ನಿಜವಾದ ಸುನ್ನತಿಯನ್ನು ಬಯಸುವರಾಗಿರದೆ ಕ್ರೈಸ್ತರನ್ನು ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಲು ಒತ್ತಾಯಿಸುವರಾಗಿದ್ದಾರೆ ಮತ್ತು ರಕ್ಷಣೆಗೂ ಶುದ್ಧೀಕರಣಕ್ಕೂ ಇದು ಅತಿ ಅವಶ್ಯವೆಂದು ಹೇಳುತ್ತಿರುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದ್ದರಿಂದ ದಿನನಿತ್ಯವೂ ನಾವು ಕೇಳುವ ಬೋಧನೆಯನ್ನು ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಅದು ನಾವು ಕೇಳುವಂಥ ಸಂದೇಶವು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿ ಸತ್ಯವನ್ನು ಗ್ರಹಿಸಿಕೊಂಡು
ದೇವರ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯದ ಪ್ರಕಾರ ನಡೆಯುವಂಥ ಜೀವಿತ ನಮ್ಮದಾಗಬೇಕು. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪೌಲನು ತನ್ನ ಸೇವೆಯ ಅಂತ್ಯಭಾಗಕ್ಕೆ ಬಂದಿರುವಾಗ ರೋಗ ಗುಣಪಡಿಸುವ ವರವನ್ನು ಉಪಯೋಗಿಸದೆ ಶ್ರೇಷ್ಠ ವೈದ್ಯನಾದ ಕ್ರಿಸ್ತನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟನು. ನಾವು ದೇವರ ವಾಕ್ಯಕ್ಕೆ ಹಿಂದಿರುಗದಿರುವುದೇ ದೊಡ್ಡ ಸಮಸ್ಯೆಯಾಗಿದೆ. ಎಪಫ್ರೋದಿತನಲ್ಲಿ ಕ್ರಿಸ್ತನ ಮನಸ್ಸು ಇತ್ತು. ಪೌಲನಂತೆ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುತ್ತಾ ಆತ್ಮಿಕವಾಗಿ ಪ್ರಬುದ್ಧರಾಗಿ ಜೀವಿಸೋಣ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು ಕರೆ ಮಾಡಿ ತಿಳಿಯಪಡಿಸಿರಿ. ಇತರರಿಗೆ ಕೂಡ ಈ ಸೇವೆಯ ಬಗ್ಗೆ ತಿಳಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.